NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಧರ್ಮಸ್ಥಳ ಪ್ರಕರಣ ಸೌಜನ್ಯ ಪರ ಹೋರಾಟಕ್ಕೆ ಇದೀಗ ಮತ್ತೊಂದು ಹೊಸ ಸಾಕ್ಷಿ. ಹೌದು, ದೇಶದಾದ್ಯಂತ ಗಮನ ಸೆಳೆದಿರುವಂತಹ ಧರ್ಮಸ್ಥಳ ಸಾಮೂಹಿಕ ಸಮಾಧಿ ಪ್ರಕರಣವೀಗ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ. ಧರ್ಮಸ್ಥಳದಲ್ಲಿ ಹಲವಾರು ಮಹಿಳೆಯರ ಮೃತದೇಹಗಳನ್ನು ಅಕ್ರಮವಾಗಿ ದಫನ್ ಮಾಡಲಾಗಿದೆ ಅಂತ ಹೇಳಿ ಸಾಕ್ಷಿದಾರ ಗುರುತಿಸಿದ ಸ್ಥಳದಲ್ಲಿ SIT ತಂಡವು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲೇ ಇನ್ನಷ್ಟು ಸಾಕ್ಷಿದಾರರು ಸಾಕ್ಷ್ಯವನ್ನ ಹೇಳೋದಕ್ಕೆ ಮುಂದೆ ಬರೋದಕ್ಕೆ ಸಜ್ಜಾಗಿದ್ದಾರೆ. ಸದ್ಯ ಅಪ್ರಾಪ್ತ ಬಾಲಕಿಯೊಬ್ಬಳ ಮೃತದೇಹ ಹೂತು ಹಾಕಿರುವಂತಹ ಸ್ಥಳ ತನಗೆ ಗೊತ್ತಿರೋದಾಗಿಯೂ ಕೂಡ SIT ತಂಡಕ್ಕೆ ಅದರ ಗುರುತನ್ನ ತೋರಿಸ್ತೇನೆ ಅಂತ ಹೇಳಿ ಬೆಳ್ತಂಗಡಿ ಠಾಣೆಗೆ ವ್ಯಕ್ತಿಯೊಬ್ಬರು ದೂರು ಕೊಡಲು ಬಂದಿದ್ದಾರೆ. ಅವರು ಮಾತ್ರವಲ್ಲದೆ ಧರ್ಮಸ್ಥಳದ ಸ್ಥಳೀಯ ಆಟೋ ಚಾಲಕರೊಬ್ಬರು ಕೂಡ ಸಾಕ್ಷ್ಯ ನೀಡೋದಕ್ಕೆ ಸಜ್ಜಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಮೂಲಗಳಿಂದ ಲಭ್ಯವಾಗಿದೆ. 2008ರಲ್ಲಿ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಹಾಗೆ ಹತ್ಯೆಗೆ ಒಳಗಾದಂತಹ ವಿದ್ಯಾರ್ಥಿನಿ ಸೌಜನ್ಯ ಪ್ರಕರಣದ ನ್ಯಾಯಕ್ಕಾಗಿ ನಡೀತಾ ಇದ್ದಂತಹ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಸಮೀಪದ ಇಚ್ಲಂಪಾಡಿ ಗ್ರಾಮದ ಜಯಂತ್ ಟಿ ಎಂಬುವರು ಮಾಧ್ಯಮಗಳ ಮುಂದೆ ಬಂದಿದ್ದು, ಧರ್ಮಸ್ಥಳದಲ್ಲಿ ಅಪ್ರಾಪ್ತೆ ಬಾಲಕಿಯ ಮೃತದೇಹವನ್ನ ಹೂತಿರೋದಕ್ಕೆ ತಾನು ಪ್ರತ್ಯಕ್ಷದರ್ಶಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. 15 ವರ್ಷಗಳ ಹಿಂದೆ ಅಪ್ರಾಪ್ತ ಬಾಲಕಿಯೊಬ್ಬಳ ಮೃತದೇಹವನ್ನ ಹೂತು ಹಾಕಿರೋದನ್ನ ತಾನು ನೋಡಿದ್ದೇನೆ. ಅಕ್ರಮವಾಗಿ ದಫನ್ ಮಾಡಲಾಗಿದೆ. SIT ತಂಡದ ಮೇಲಿನ ವಿಶ್ವಾಸದ ಮೇರೆಗೆ ಈಗ ಅದರ ಬಗ್ಗೆ ಬಹಿರಂಗವಾಗಿ ಮಾತನಾಡೋದಕ್ಕೆ ನನಗೆ ಧೈರ್ಯ ಬಂದಿದೆ. ತನಿಖಾ ತಂಡಕ್ಕೆ ಈ ಸ್ಥಳವನ್ನ ನಾನು ತೋರಿಸ್ತೇನೆ ಅಂತ ಹೇಳಿ ತಿಳಿಸಿದ್ದಾರೆ. ದಿನದಿಂದ ದಿನಕ್ಕೆ ಕುತೂಹಲ ಹೆಚ್ಚಾಗ್ತಾ ಇದೆ. ಹೌದು, ಧರ್ಮಸ್ಥಳದಲ್ಲಿ ನೂರಾರು ಮಹಿಳೆಯರ ಅತ್ಯಾಚಾರ ಹಾಗೆ ಕೊಲೆಗಳು ನಡೆದಿದೆ ಅನ್ನುವಂಥ ಆರೋಪವು ಸಾರ್ವಜನಿಕ ವಲಯದಲ್ಲಿ ದಟ್ಟವಾಗ್ತಿದ್ದ ಹಾಗೆ ವರ್ಷಗಳ ಹಿಂದೆ ತಾನು ಹಲವಾರು ಮೃತದೇಹಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿ ವ್ಯಕ್ತಿಯೊಬ್ಬ ದೂರನ್ನ ಕೊಟ್ಟಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಈ ದೂರಿನ ಬೆನ್ನಲ್ಲೇ ಧರ್ಮಸ್ಥಳ ಪ್ರಕರಣವನ್ನ SIT ರಚನೆಗೆ ಸಾರ್ವಜನಿಕರಿಂದ ಒತ್ತಾಯಗಳು ಕೇಳಿ ಬಂದಿತ್ತು. SIT ರಚನೆಯ ಬಳಿಕ ವ್ಯಕ್ತಿ ಗುರುತಿಸಿದ 13 ಸ್ಥಳಗಳಲ್ಲಿ ಇದುವರೆಗೂ ಕೂಡ 10 ಸ್ಥಳಗಳನ್ನು ಅಗೆಯಲಾಗಿದ್ದು, ಒಂದೆಡೆ ಅಸ್ಥಿಪಂಜರದ ಕಳೆಬರಹಗಳು ಕೂಡ ಪತ್ತೆಯಾಗಿದೆ. ಹೀಗಿರುವಾಗ ಜಯಂತ್ ಟಿ ಎಂಬುವರು ಮತ್ತೊಂದು ಮೃತದೇಹ ಹೂತು ಹಾಕಿರುವ ಬಗ್ಗೆ ಸಾಕ್ಷಿಗಳನ್ನು ಕೊಡೋದಕ್ಕೆ ಮುಂದೆ ಬಂದಿದ್ದು, ತನ್ನೊಂದಿಗೆ ಇನ್ನೂ ಕೂಡ 4-5 ಸಾಕ್ಷಿಗಳು ಬರುತ್ತೆ ಅಂತಲೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಧರ್ಮಸ್ಥಳದಲ್ಲಿ ಹಲವಾರು ಕೊಲೆಗಳಾಗಿದೆ. ಹೆದರಿಕೆಯಿಂದಾಗಿ ಈವರೆಗೂ ಕೂಡ ಯಾರೂ ಮಾತನಾಡಿರಲಿಲ್ಲ. SIT ರಚನೆಯಾದ್ದರಿಂದ ಈ ಬಗ್ಗೆ ಧೈರ್ಯವಾಗಿ ಮಾತನಾಡ್ತಾ ಇದ್ದೇನೆ. 15 ವರ್ಷದ ಹಿಂದೆ 13ರಿಂದ 15 ವರ್ಷದ ಒಳಗಿನ ಬಾಲಕಿ ಇಲ್ಲಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ಲು. FIR ಕೂಡ ದಾಖಲಿಸದೆ ಮರಣೋತ್ತರ ಪರೀಕ್ಷೆ ಕೂಡ ನಡೆಸದೆ ಆ ಮೃತದೇಹವನ್ನ ಹೂಳಲಾಗಿತ್ತು ಅಂತ ಹೇಳಿ ಜಯಂತ್ ಅನ್ನುವವರು ಹೇಳಿದ್ದಾರೆ. ಎಲ್ಲಿ ಹೂಳಲಾಗಿದೆ, ಯಾರೆಲ್ಲ ಅದಕ್ಕೆ ಸಾಕ್ಷಿ ಇದ್ದಾರೆ ಅನ್ನುವಂಥ ಎಲ್ಲಾ ಮಾಹಿತಿಗಳನ್ನ ನಾನು SIT ಮುಂದೆ ಇಡ್ತಾ ಇದ್ದೇನೆ. ಅದಕ್ಕೆ ಸಾಕ್ಷಿಯಾಗಿರುವಂತಹ ಇನ್ನೂ 4-5 ಮಂದಿ SIT ಮುಂದೆ ಬಂದು ಸಾಕ್ಷಿಗಳನ್ನ ಕೊಡಲಿದ್ದಾರೆ. ಇಲ್ಲಿ ಇಂತಹ ಹಲವಾರು ಕೊಲೆ ಪ್ರಕರಣಗಳು ನಡೆದಿದೆ. ಆದರೆ ಈ ಬಗ್ಗೆ ಹೇಳೋದಕ್ಕೆ ಯಾರಿಗೂ ಕೂಡ ಭಯ ಅನ್ನುವಂಥದ್ದು ಜಾಸ್ತಿನೇ ಇರುತ್ತೆ. ಇವತ್ತು SIT ರಚನೆ ಆಗಿರುವಂಥದ್ದು SIT ಮೇಲಿನ ನಂಬಿಕೆಯಿಂದಾಗಿ ಸಾಕ್ಷಿ ಹೇಳೋದಕ್ಕೆ ಮುಂದೆ ಬಂದಿದ್ದೇನೆ ಅಂತ ಹೇಳಿ ತಿಳಿಸಿರುವಂಥದ್ದು. ಆದರೆ ನನಗೆ ಯಾವ ರೀತಿಯಾದ ಭಯವೂ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಪದ್ಮಲತಾ ತನ್ನ ಕುಟುಂಬದ ಹೆಣ್ಣುಮಗಳು, ಈಗ ಅವರಿಗೆ ನ್ಯಾಯ ಸಿಗ್ತಾ ಇದೆ ಅನ್ನುವಂಥ ಭರವಸೆ ಇದೆ. ಇದುವರೆಗೂ ಕೂಡ ಇದ್ದಂತಹ ಭಯದ ವಾತಾವರಣ ಈಗ ಇಲ್ಲ. ಅದಕ್ಕಾಗಿ ತಾನು ಮುಂದೆ ಬಂದು ಸಾಕ್ಷಿಯನ್ನ ಹೇಳ್ತಾ ಇದ್ದೇನೆ. ಇನ್ನೂ ಹಲವಾರು ರೀತಿಯಾದಂತಹ ಸಾಕ್ಷಿಗಳು ಮುಂದೆ ಬರುತ್ತೆ. ಯಾರು ಕೊಲೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ನಾನು ಆರೋಪವನ್ನ ಮಾಡ್ತಾ ಇಲ್ಲ. ಇದು ತನಿಖೆಯಿಂದ ಹೊರಬರಬೇಕಾಗಿರುವಂತಹ ವಿಚಾರ. ಆದರೆ ಬಾಲಕಿಯ ಮೃತದೇಹ ಹೂತಿದ್ದಕ್ಕೆ ನಾನು ಸಾಕ್ಷಿಯಾಗಿ ಇರ್ತೇನೆ ಅಂತ ಜಯಂತ್ ಅವರು ಹೇಳಿರುವಂಥದ್ದು. ಇನ್ನು ಸದ್ಯ ಜಯಂತ್ ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ಸೋಮವಾರ ಬರುವಂತೆ ತನಿಖಾ ತಂಡ ಸೂಚನೆಯನ್ನ ಕೊಟ್ಟಿತ್ತು. ಮಾಧ್ಯಮದ ಮುಂದೆ ಈ ಬಗ್ಗೆ ಅವರು ಹೇಳ್ಕೊಂಡಿದ್ರು ಕೂಡ. ಜಯಂತ್ ಅವರು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಅಂತ ಹೇಳಿ ನಡೀತಾ ಇದ್ದಂತಹ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಬಂದಿದ್ದು, ಧರ್ಮಸ್ಥಳದಲ್ಲಿ ನಡೆದಿದೆ ಅಂತ ಹೇಳಲಾಗುವಂತ ಇನ್ನೂ ಹಲವು ಪ್ರಕರಣಗಳು ಬೆಳಕಿಗೆ ಬರಬೇಕು, ಎಲ್ಲ ಸಂತ್ರಸ್ತರಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಬಂದಿದ್ರು. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.